ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಪುತ್ತಿಗೆ ವಿದ್ಯಾಪೀಠದ 37ನೇ ಘಟಿಕೋತ್ಸವವು ಅತ್ಯಂತ ಸಂಭ್ರಮದಿಂದ ಆರಂಭಿಸಲಾಯಿತು. ಇದರ ಅಂಗವಾಗಿ ಪರ್ಯಾಯ ಶ್ರೀಪಾದರಿಂದ ಸರ್ವಜ್ಞ ಪೀಠದಲ್ಲಿ ಶಾಂತಿ ಮಂತ್ರವನ್ನು ಉಪದೇಶಿಸಿ ಪಲ್ಲಕ್ಕಿ ಉತ್ಸವದೊಂದಿಗೆ ಮೆರವಣಿಗೆ ಮೂಲಕ ವೇದವ್ಯಾಸ ದೇವರನ್ನು ರಾಜಾಂಗಣಕ್ಕೆ ತಂದು ಘಟಿಕೋತ್ಸವವನ್ನು ಆರಂಭಿಸಲಾಯಿತು. ಈ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಕಣ್ವ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ವಿದ್ಯಾಕಣ್ವ ವಿರಾಜತೀರ್ಥ ಶ್ರೀಪಾದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅವರು ವಿದ್ಯೆಯ ಮಹತ್ವ, ವಿನಯಾದಿ ಸದ್ಗುಣಗಳ ಪ್ರಭಾವವನ್ನು ತಿಳಿಸಿದರು. ಶ್ರೀ ಪುತ್ತಿಗೆ ಮಠದ ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಸುಷೇಂದ್ರ ತೀರ್ಥ ಶ್ರೀಪಾದಂಗಳವರು ವಿದ್ಯಾರ್ಥಿಗಳಿಗೆ ಉಪದೇಶವನ್ನು ಮಾಡಿ ಅನುಗ್ರಹಿಸಿದರು. ಪೂಜ್ಯ ಕಣ್ವ ಮಠಾಧೀಶರಿಗೆ ಪರ್ಯಾಯ ಮಠದಿಂದ ಮಾಲಿಕೆ ಮಂಗಳಾರತಿಯನ್ನು ಪ್ರಸನ್ನಾಚಾರ್ಯರು ಮಾಡಿ ಗೌರವವನ್ನು ಅರ್ಪಿಸಿದರು. ಮಂಗಳೂರಿನ ಕದ್ರಿ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಶ್ರೀ ಪ್ರಭಾಕರ ಅಡಿಗರು ಸಂಪಾದಿಸಿರುವ ಉದಕ ಶಾಂತಿ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಶ್ರೀ ಪುತ್ತಿಗೆ ವಿದ್ಯಾಪೀಠದ ಪ್ರಾಚಾರ್ಯರಾದ ವಿದ್ವಾನ್ ಶ್ರೀನಿಧಿ ಆಚಾರ್ಯರು ಸ್ವಾಗತಿಸಿದರು. ಡಾಕ್ಟರ್ ಬಿ ಗೋಪಾಲಾಚಾರ್ಯರು ಶ್ರೀ ಪುತ್ತಿಗೆ ವಿದ್ಯಾಪೀಠದ ಸಾಧನೆಗಳ ಪರಿಚಯವನ್ನು ಮಾಡಿದರು. ವಿದ್ವಾನ್ ಯೋಗೀಂದ್ರ ಭಟ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪ್ರಾರಂಭದಲ್ಲಿ ವೇದವ್ಯಾಸ ದೇವರನ್ನು ರಥಬೀದಿಯಲ್ಲಿ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಬಳಿಕ ಪೂಜ್ಯ ಪರ್ಯಾಯ ಶ್ರೀಪಾದರು ಮಂಗಳಾರತಿ ಮಾಡುವುದರ ಮೂಲಕ ಶ್ರೀ ವೇದವ್ಯಾಸ ದೇವರಿಗೆ ಅರ್ಪಿಸಿದರು. ಇವತ್ತು ಅತ್ಯಂತ ಸಂತಸದ ದಿವಸವಾಗಿದೆ. ಗುರುಗಳು 37ನೇ ಘಟಿಕೋತ್ಸವ ನಮ್ಮ ವಿದ್ಯಾರ್ಥಿಗಳಿಗೆ ನೆನಪು ಮಾಡ್ತಾ ಇದ್ದಾರೆ. ಮುಗಿಯಲಿಲ್ಲ. ಅದಕ್ಕೆ ಇವತ್ತೇ ವಿದ್ಯಾಪೀಠದ ಆರಂಭವೂ ಇಟ್ಟ ಕಾರಣ ಓದು ಮುಗಿಲಿಲ್ಲ, ಇನ್ನೂ ಕೂಡ ಓದು ಉಂಟು ಅಂತ ಹೇಳುವಂತಹ ನೆನಪಿನೊಂದಿಗೆ ಅವರಿಗೆ ಘಟಿಕೋತ್ಸವದ ಒಂದು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಏನು 6-7 ವರ್ಷಗಳ ಕಾಲ ಅವರು ಓದಿದ್ದಾರೆ ಎಲ್ಲವನ್ನೂ ಕೂಡ ವೇದವ್ಯಾಸ ದೇವರಿಗೆ ಗುರುಮುಖೇನ ವೇದವ್ಯಾಸ ದೇವರಿಗೆ ಸಮರ್ಪಿಸಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಅಧ್ಯಯನ, ಹೆಚ್ಚಿನ ಸೇವೆ ಅವರ ಮುಖೇನ ನಡೀಲಿ ಅಂತ ಹೇಳಿ ನಾವು ಹಾರೈಸ್ತಾ ನಾವು ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡಬೇಕು. ಆ ರೀತಿಯಾಗಿ ಮಹಾಭಾರತ ತಿಳಿಸುವಂತೆ ನಾವೆಲ್ಲರೂ ಕೂಡ ವಿದುರರಾಗಬೇಕು. ಭಗವಂತ ವಿದುರನ ಮನೆಗೆ ದುರ್ಯೋಧನನ ಒಂದು ಸಂಧಾನ ಸಂದರ್ಭದಲ್ಲಿ ಬಂದಾಗ ಭಗವಂತ ವಿದುರನ ಮನೆಗೆ ಕೇಳಿ ಹೋಗ್ತಾನೆ. ಆದುದರಿಂದ ಅಂತಹ ವಿದುರರು ನಾವು ಆಗಬೇಕು. ದುರ್ಯೋಧನಂತೆ ಆಗಬಾರ್ದು. ಅವನು ಎಲ್ಲ ಆತಿಥ್ಯವನ್ನು ಸಿದ್ಧ ಮಾಡಿ ಇಟ್ಟುಕೊಂಡು ಇಲ್ಲಿಗೆ ಬಂದು ಅವನು ರಾಜ ಆಗಿರ್ತಾನೆ. ಆದ್ದರಿಂದ ಕೃಷ್ಣ ಅಲ್ಲಿಗೆ ಬಂದು ಇರ್ತಾನೆ ಅಂತ ಹೇಳುವಂತಹ ಭಾವನೆ ಅವನಲ್ಲಿತ್ತು. ಆದರೂ ಕೂಡ ಕೃಷ್ಣ ನಿಜವಾದ ಭಕ್ತಿಯನ್ನು ಯಾವ ರೀತಿಯಾಗಿ ಅವನು ಮನ್ನಣೆಯನ್ನು ಕೊಟ್ಟನೋ ಆ ರೀತಿಯಾದಂತಹ ಭಕ್ತಿ ಎಲ್ಲರಲ್ಲಿಯೂ ಕೂಡ ಗುರುಮುಖೇನ ಗುರುಗಳ ಅನುಗ್ರಹದಲ್ಲಿ ಬೆಳಗಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತುಗಳನ್ನು ಈ ದೊಡ್ಡ ಒಂದು ಸಮಾರಂಭಕ್ಕೆ ಶಿಕ್ಷಣ ಕ್ಷೇತ್ರ ಹೇಗಿರಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೇಗಿರಬೇಕು, ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ವಿಷಯವಾಗಿ ತುಂಬ ಚರ್ಚೆ, ತುಂಬ ವಿಷಯ ಮನವರಿಕೆ. ಸುಮಾರು ಹೊತ್ತಿನಿಂದ ನಾನು ಮಂಡಿ ನೋವು ಇದ್ದರೂ ಕೂಡ ನನಗೆ ಬಂದು ಹೇಳಿದ್ರು, ಸ್ವಲ್ಪ ಸುಧಾರಿಸ್ಕೊಂಡು ಬನ್ನಿ ಅಂತ ಹೇಳಿದರು. ನನಗೆ ಎದ್ದೇಳಲಿಕ್ಕೆ ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ ನಾನು ಆಚೆ ಹೋದಾಗ ಈಚೆ ಏನು ಮಾತಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ವಿಷಯ ಪೂರ್ತಿ ತಿಳ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ನಾನು ಯಾವುದೇ ಏನೇ ಆದರೂ ಕೂಡ ಸಂಪೂರ್ಣ ವಿಷಯ ನಮಗೆ ಇವತ್ತಿನ ದಿವಸ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರ ಅಂತಕ್ಕಂಥದ್ದು ಕ್ಷಣಸ ಕನಸಶ್ಚೈವ ವಿದ್ಯಾಮರ್ಥಂಚ ಸಾಧಯೇತು. ನಾವು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೇನೆ ಆ ವಿದ್ಯೆಯಲ್ಲೇ ಮನನ ಮಾಡಿಕೊಂಡು ಇವತ್ತಿನ ದಿವಸ ನಾವು ಇವರು ಮಾತಾಡೋದು ಕೇಳಿದರೆ ಇವರು ನಿಜವಾಗಲೂ ವೇದಾಧ್ಯಯನ ಮಾಡಿದವರ ಸಾಹಿತಿಗಳು, ದೊಡ್ಡ ಉಪನ್ಯಾಸಕರ ಥರ ಉಪನ್ಯಾಸ ಮಾಡಿದ್ದಾರೆ. ಸುಧಾದಿ ಗ್ರಂಥಗಳನ್ನು ಓದಿದವ್ರ ಥರ ಮಾತಾಡ್ತಾ ಇದ್ದಾರೆ. ಇದು ನೋಡ್ತಾ ಇದ್ದರೆ ಸ್ವಾಮಿಗಳವರು 6 ವರ್ಷದಲ್ಲಿ ಗುರುಕುಲ ನಾನು ಇವರ ಹತ್ರ ಸೇರಿದಾಗ ಅದೇ ತಾನೇ ಪ್ರಥಮದಲ್ಲಿ ಗುರುಕುಲ ಪ್ರಾರಂಭ ಮಾಡಿದರು. ಪೌರೋಹಿತ್ಯ ಶಿಕ್ಷಣ ಕೇಂದ್ರ ಅಂತ. ಈಗ 37 ವರ್ಷ ಆಯಿತು. 37 ವರ್ಷದ ಹಿಂದೆ ನಾನು ನೋಡಿದಾಗ ಶ್ರೀಗಳವರು ಆ ಸಂಸ್ಥೆ ಯಾವ ರೀತಿ ಅದನ್ನು ಕಳಕಳಿಯಿಂದ ತಮ್ಮಲ್ಲಿ ಹಣದ ಕೊರತೆ ಇದ್ದರೂ ಕೂಡ, ತಮಗೆ ಅಸಹಾಯಕತೆ ಆಗ್ತಿದ್ರೂ ಕೂಡ ಅದನ್ನು ಹೇಗಾದರೂ ಒದಗಿಸಿ ಆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು, ವಿದ್ಯಾರ್ಥಿಗಳನ್ನು ಉಳಿಸ್ಕೋಬೇಕು, ಅವರನ್ನು ಹೇಗಾದರೂ ಮಾಡಿ
ಪಂಡಿತರನ್ನು ಮಾಡಬೇಕು ಅನ್ನೋ ಒಂದು 6 ವರ್ಷದಲ್ಲೇ ಅಷ್ಟೆಲ್ಲ ವೇದಾಧ್ಯಯನ ಮಾಡಿಸಿ ಅವರಿಗೆ ವೇದಾಧ್ಯಯನ ಅಂತಂದರೆ ಪುರೋಹಿತರಲ್ಲ ಅವ್ರಿಗೆ. ಈಗ ಅವರು ಪುರೋಹಿತರಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪಂಡಿತರಂತಲೇ ಹೇಳಬೇಕು. ಯಾಕೆಂದರೆ ಉಪನ್ಯಾಸದಲ್ಲಿ ವಾಕ್ಯಾರ್ಥ ರೀತಿಯಲ್ಲಿ ಮಾತಾಡಿದ್ದಾರೆ, ಬಿಡಿಸಿ ನಮಗೆ ಪಾಠ ಹೇಳಿದಂಗೆ ಆಗಿದೆ. ಹಾಗಾಗಿ ನಮ್ಮ ವಿದ್ಯಾಪೀಠ ಅಂದರೆ ಪುತ್ತಿಗೆ ವಿದ್ಯಾಪೀಠ ಯಾವ ಮಟ್ಟಕ್ಕೆ ಬೆಳೆದಿದೆ 37 ವರ್ಷದಲ್ಲಿ. ಅವರು ಬೇರೆ ಬೇರೆ ದೇಶದಲ್ಲಿ ಹೋಗಿ ಏನೆಲ್ಲ ಪ್ರಚಾರ ಮಾಡಿದಾರೋ ಅದನ್ನು ನಾವು ಈ ವಿದ್ಯಾರ್ಥಿಗಳನ್ನು ಯಾವ ರೀತಿ ಬೆಳೆಸಿದ್ದಾರೆ, ಇದರಿಂದ ನಾವೆಲ್ಲ ಎಷ್ಟು ನಾವು ಅವರಿಂದ ಕಲಿಬೇಕಾಗಿದೆ, ಎಷ್ಟೊಂದು ತಿಳ್ಕೋಬೇಕಾಗಿದೆ, ಎಷ್ಟು ವಿಷಯಗಳು ಅವ್ರ ಹತ್ರ ಇದೆ. ಇದು ನಮಗೆ ಆಶ್ಚರ್ಯನೂ ಆಗಿದೆ, ಸಂತೋಷನೂ ಆಗಿದೆ. ವಾಸ್ತವಿಕವಾಗಿ ನೋಡಿದರೆ ಮೂರಲ್ಲಿ 3 ಜನ ಇಂದ್ರರಿದ್ದಾರೆ. ಸುಶ್ರೀಂದ್ರರು, ಸುಗುಣೇಂದ್ರರು, ರವೀಂದ್ರರು. ಅವರ ಹಿಂದಿನ ಹೆಸರು ರವೀಂದ್ರ ಅಂತ ಹೇಳಿತ್ತು. ಆ ರೀತಿ 3 ಜನ ಇಂದ್ರರು ಸೇರಿದ್ರಿಂದ ನಮ್ಮ ಘಟಿಕೋತ್ಸವ ಒಂದು ಇಂದ್ರ ಸಭೆಯ ಹಾಗೆ ಆಗಿದೆ ಅಂತ ಹೇಳಿ ನಾವು ವಿಶೇಷವಾದ ಅಭಿನಂದನೆಯನ್ನು ಕಾಣುವ ಸ್ವಾಮಿಗಳಿಗೆ ನಾವು ನೀಡ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಶ್ರೀಕೃಷ್ಣನ ಅನುಗ್ರಹವನ್ನು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಬೇರೆ ಏನು ಈಗ ವಿದ್ಯಾಪೀಠದಲ್ಲಿ ಕಲಿಯುವುದಕ್ಕಿಂತಲೂ ಹೆಚ್ಚು 6 ವರ್ಷ ಇರುವುದೇ ದೊಡ್ಡ ಒಂದು ಸಾಧನೆ ಅಂತ ಹೇಳುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಆ ತಾಳ್ಮೆ, ಅದೇ ರೀತಿ ಎಲ್ಲ ಪಾಠಗಳನ್ನು ಅವರು ಸರಿಯಾಗಿ ಓದಿ ಮಂಗಳ ತನಕ ಇರುವುದೇನುಂಟು ಇದೇ ದೊಡ್ಡ ಸಾಧನೆ. ಆ ದೃಷ್ಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಂಗಳ ತನಕ ಇದ್ದಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಒಳ್ಳೆಯ ಶ್ರದ್ಧೆಯಿಂದ ಓದಿ ಇನ್ನೂ ಕೂಡ ಓದಬೇಕು ಎಂಬಂತಹ ಈ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಅವರು ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ವಿದ್ಯಾಪೀಠದ ಪರವಾಗಿ, ಪುತ್ತಿಗೆ ಮಠದ ಪರವಾಗಿ ನಾವು ಪ್ರಮಾಣ ಪತ್ರವನ್ನು ನೀಡುವ ಜೊತೆಗೆ